ನಮಸ್ಕಾರ. ಈ ಸ್ಥಳ ಇವಾಗೇನು ನೀವು ನೋಡಿದ್ರಿ, ಈ ಸ್ಥಳ ಮೊನ್ನೆ ಗುರುವಾರ ಒಂದು ಲೈವ್ ಮಾಡೋ ಮುಖಾಂತರ ಈ ಸ್ಥಳನ ತೋರಿಸಿದ್ದೆ. ಇಲ್ಲಿ ಸುಮಾರು 12 ವಿದ್ಯುತ್ ಕಂಬಗಳನ್ನ ಬೇಕಾಬಿಟ್ಟಿಯಾಗಿ ಬಿಸಾಕಿದ್ದಾರೆ ಅಂತ ಒಂದು ತೋರಿಸಿದ್ದೆ. ಆ ಒಂದು ಲೈವ್ನ ನೋಡಿ ಇಲ್ಲೊಂದಿಷ್ಟು ಏನೋ ತಪ್ಪಾಗಿದೆ ಅಂತ ಪರಿಗಣಿಸಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಅಲ್ಲಿ ಬಿದ್ದಂಥ ಅನಾಥ ಶವಗಳಾಗಿ ಬಿದ್ದಂಥ 12 ಕಂಬಗಳನ್ನು ಸ್ಥಳಾಂತರ ಮಾಡಿದ್ದಾರೆ. ಸಂಬಂಧಪಟ್ಟಂಥ ಈ ಸಾಹೇಬರು ಶಿವಶರಣ ಸರ್ ಹತ್ರ ಮಾತಾಡಿದಾಗ, ಇಲ್ಲ ಅದನ್ನು ಸ್ಥಳಾಂತರ ಮಾಡಿಸಿದ್ದೀನಿ, ಎಲ್ಲ ಸ್ಟೋರ್ಗೆ ಹಾಕ್ಸಿದ್ದೀನಿ ಅಂತ ಹೇಳಿದ್ರು. ಧನ್ಯವಾದಗಳು ಸರ್, ಶಿವಶರಣ ಸರ್. ಅದೊಂದು ಸ್ಥಳ ಅಂದರೆ ಏನು, ಕಂಬಗಳನ್ನ ಸ್ಥಳಾಂತರ ಮಾಡಿಸಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀರಾ. ಈ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ, ಇಲ್ಲಿ ಆದಂಥ ಒಂದು ತಪ್ಪನ್ನು ಸರಿ ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಏನಾಗ್ತಾಯಿದೆ ಅಂದರೆ, ಕಂಪನಿ ಉಳಿಬೇಕು ಅಂದರೆ ಪ್ರತಿಯೊಂದು ವಸ್ತು ಉಳಿಬೇಕು. ಆಮೇಲೆ ವಸ್ತುಗಳನ್ನೆಲ್ಲ ಕಾಪಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರುತ್ತೆ. ಹಾಗಾಗಿ ಪ್ರತಿ ವಸ್ತುನ ಉಳಿಸುವಂಥ ಪ್ರಯತ್ನ ಮಾಡೋಣ. ಈ ರೀತಿಯಾಗಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಡೆದಂತಹ ತಪ್ಪುಗಳನ್ನ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತೋರಿಸುವಂಥ ಮತ್ತು ತಿಳಿಸುವಂಥ ಕರ್ತವ್ಯ ಸಾರ್ವಜನಿಕರಾಗಿ ಮತ್ತು ಮಾಧ್ಯಮಗಳಾಗಿ ಎಲ್ಲರೂ ಮಾಡೋಣ. ಅದು ಮಾಡಿದಾಗ ನಮ್ಮ ವಸ್ತುಗಳು, ಯಾಕಂದರೆ ಇದು ಕೇವಲ ಒಂದು ಕಂಪನಿಯ ಜವಾಬ್ದಾರಿ ಮಾತ್ರ ಅಲ್ಲ, ಇದಕ್ಕೆ ನಮ್ಮ ತೆರಿಗೆ ಹಣ ವ್ಯಯ ಆಗಿರುತ್ತೆ. ಇದನ್ನು ನಾವು ಉಳಿಸ್ಬೇಕು ಮತ್ತು ಕಂಪನಿಗಳನ್ನ ಉಳಿಸ್ಬೇಕು ಅಂದರೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ. ಜೊತೆಯಲ್ಲಿ ಅಧಿಕಾರಿಗಳು ಸಹ ಅಷ್ಟೇ ಎಚ್ಚೆತ್ಕೋಬೇಕು. ವಸ್ತುಗಳನ್ನ ಹೆಂಗೆ ಸದ್ಬಳಕೆ ಮಾಡಬೇಕು ಮತ್ತು ಅವನ್ನ ಹೆಂಗೆ ಉಳಿಸ್ಬೇಕು, ಅದನ್ನು ಉಳಿಸಿದ್ರೆ ಮುಂದಿನ ಪೀಳಿಗೆಗೆ ನಮ್ಮ ಕೊಡುಗೆ ಏನು ಅನ್ನೋದನ್ನು ತೋರಿಸ್ಕೊಟ್ಟಂತಾಗುತ್ತೆ. ಇದನ್ನು ಮಾಡದೆ ಹೋದರೆ ಖಂಡಿತವಾಗ್ಲೂ ವಸ್ತುಗಳು ಸರ್ವನಾಶ ಆಗೋದಂತೂ ಸಿದ್ಧ. ಇವತ್ತು ನಾವು ಸಪ್ತಗಿರಿ ಸ್ಪ್ಲೆಂಡರ್ ಅನ್ನುವ ಇದೊಂದು ಅಪಾರ್ಟ್ಮೆಂಟು. ಆ ಅಪಾರ್ಟ್ಮೆಂಟ್ ಎದುರುಗಡೆನೆ ಇದೊಂದು ಖಾಲಿ ಜಾಗದಲ್ಲಿ ಸುಮಾರು 12 ಕಂಬಗಳನ್ನು ಬಿಸಾಡಿದ್ರು ಅಂತಲೇ ಹೇಳ್ಬೋದು. ಬಿಸಾಡಿದ್ರು ಲಿಟ್ರಲಿ. ಅದರಲ್ಲಿ 2 ಕಂಬಗಳು ಮುರಿದು ಹೋಗಿತ್ತು, ಇನ್ನು 10 ಕಂಬಗಳು ಚೆನ್ನಾಗಿತ್ತು. ಆ 12 ಕಂಬಗಳನ್ನ ಸ್ಥಳಾಂತರ ಮಾಡಿಸಿದ್ದಾರೆ. S19 ಉಪವಿಭಾಗದ ಮೇಡಮ್ ಅವರು ಮತ್ತು ಸರ್ ಇದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸಿ ಸ್ಥಳಾಂತರಿಸಿದ್ದಾರೆ. ಈ ಲೈವ್ ಮಾಡೋದು ಏನಂದರೆ, ಇಲ್ಲೇನೋ ಸಾಧನೆ ಮಾಡಿಬಿಡ್ತು ನಿಮ್ಮ ವಾಣಿ ಅಂತಲ್ಲ. ಇದರ ಉದ್ದೇಶ ಇಷ್ಟೇ, ಯಾವುದೇ ಒಂದು ವಿಚಾರನ ಗಂಭೀರವಾಗಿ ತೋರಿಸಿದಾಗ ಮತ್ತು ಅದರ ಗಾಂಭೀರ್ಯತೆನ ಅರ್ಥ ಮಾಡ್ಕೊಂಡು ಮುಂದೆ ಆಗಬೇಕಾದಂಥ ಬದಲಾವಣೆಗಳನ್ನ ಮಾಡಿ ಅನ್ನೋದಷ್ಟೇ ಉದ್ದೇಶ ಆಗಲಿ, ಬೇರೆ ಇನ್ನೇನು ಇಲ್ಲ. ಇಲ್ಲೇನೋ ಶಬಾಷ್ಗಿರಿ ಪಡಿಬೇಕು ಅಥವಾ ಯಾರಿಗೋ ಒಬ್ರಿಗೆ ಶಬಾಷ್ಗಿರಿ ಕೊಡಬೇಕು ಅನ್ನೋದು ಏನು ಉದ್ದೇಶ ಅಲ್ಲ. ಈ ರೀತಿಯ ಬೇಕಾಬಿಟ್ಟಿಯಾಗಿ ಕಂಪನಿ ವಸ್ತುಗಳನ್ನ ಎಲ್ಲಂದ್ರೆ ಅಲ್ಲಿ ಬಿಸಾಡಿ ಅವು ಕೆಲಸಕ್ಕೆ ಬರಲಿದ್ದಂಥ ಸ್ಥಿತಿಗೆ ತಲುಪಿ ಕೊನೆಗೆ ಏನೂ ಕೆಲಸಕ್ಕೆ ಸಿಗಲಿದ್ದಂಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗೋದನ್ನು ತಡಿಬೇಕು. ಆ ತಡಿಬೇಕು ಅಂದರೆ ಖಂಡಿತವಾಗ್ಲೂ ಅಧಿಕಾರಿಗಳು ಈ ಕೆಲಸ ಮಾಡಬೇಕು. ಆಮೇಲೆ ಇನ್ನೊಂದು ಮುಖ್ಯ ವಿಚಾರ ಏನಪ್ಪ ಅಂದರೆ, ಇದು ಕೇವಲ HSR ವಿಭಾಗಕ್ಕೆ ಮತ್ತು S19 ವಿಭಾಗದಲ್ಲಿ ಮಾತ್ರ ಈ ತಪ್ಪುಗಳು ನಡೀತಾ ಇಲ್ಲ. ಪ್ರತಿ ಸಬ್ ಡಿವಿಷನಲ್ಲಿ
ಕನ್ನಡಿಗನ ಧ್ವನಿ.